ನಿನ್ನೆ ಜಾತಿ ಜನಗಣತಿ ಬಗ್ಗೆ ವರದಿ ಮಂಡಿಸಲಾಗಿದೆ. ಜಾತಿ ಜನಗಣತಿ ಬಗ್ಗೆ ಯಾವುದೇ ತೀರ್ಮಾನ ಇನ್ನೂ ಆಗಿಲ್ಲ ಅಂತಲೂ ಕೂಡ ಕೆ.ಎನ್. ರಾಜಣ್ಣ ಮಾತಾಡಿದ್ದಾರೆ. ಈ ಜಾತಿ ಗಣತಿ ಬಗ್ಗೆ ಈ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿರುವಂತಹ ಕೆ.ಎನ್. ರಾಜಣ್ಣ, ಈಗ ಸಾರ್ವಜನಿಕರ ಚರ್ಚೆ ಅವಕಾಶ ಕಲ್ಪಿಸಲಾಗಿದೆ. ಏಪ್ರಿಲ್ 17ರ ಸಂಪುಟ ಸಭೆಯಲ್ಲಿ ಎಲ್ಲವೂ ನಿರ್ಧಾರ ಆಗುತ್ತೆ. ನಿನ್ನೆ ಯಾವೊಬ್ಬ ಸಚಿವರು ಕೂಡ ಇದ್ರ ಬಗ್ಗೆ ಮಾತೇ ಆಡಿಲ್ಲ, ಇನ್ನು ಚರ್ಚೆ ಆಗಿಲ್ಲ ನಮ್ದು ಅಂತ ಹೇಳಿ ಕೆ.ಎನ್. ರಾಜಣ್ಣ ಸ್ಪಷ್ಟಪಡಿಸಿದ್ದಾರೆ. ನಿನ್ನೆ ಜಾತಿ ಜನಗಣತಿಯ ಬಗ್ಗೆ ರಚಿಸಲಾಗಿದ್ದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂಥ ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರು ಸಲ್ಲಿಸಿದ ವರದಿಯನ್ನ ನಿನ್ನೆ ಸಚಿವ ಸಂಪುಟದ ಮುಂದೆ ಮಂಡಿಸಿದ್ದಾರೆ. ಸಚಿವ ಸಂಪುಟದ ಮುಂದೆ ಮಂಡನೆ ಆಗಿದೆಯೇ ಹೊರತು ಅದರ ಬಗ್ಗೆ ಯಾವುದೇ ರೀತಿಯ ತೀರ್ಮಾನಗಳಾಗಿಲ್ಲ. ಈಗ ಸಾರ್ವಜನಿಕರಲ್ಲಿ ಚರ್ಚೆಗೆ ಅದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಆ ಚರ್ಚೆ ಇವೆಲ್ಲರ ಹಿನ್ನೆಲೆಯಲ್ಲಿ ನಮ್ಮ ಗೃಹ ಮಂತ್ರಿಗಳಿರೋದ್ರಿಂದ ಅವ್ರನ್ನೂ ಕೂಡ ಇದ್ರ ಬಗ್ಗೆ ವಿವರವಾಗಿ ತಿಳಿಸ್ತಾರೆ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಆ ಎಲ್ಲ ಚರ್ಚೆ ಹಿನ್ನೆಲೆಯಲ್ಲಿ ಈಗ ಸುಮಾರು ಮುಂದಿನ 17ನೇ ತಾರೀಕು 4 ಗಂಟೆಗೆ ಇದೊಂದೇ ವಿಷಯದ ಬಗ್ಗೆ ಸಚಿವ ಸಂಪುಟದ ಸಭೆಯನ್ನು ಕರೆದಿದ್ದಾರೆ. ಅಲ್ಲಿ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿ ಅಂತಿಮವಾದಂತಹ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಅಸಮಾಧಾನ ವ್ಯಕ್ತಪಡಿಸಬೇಕಾದ್ರೆ ಯಾವುದಾದ್ರು ಅಂಕಿ ಸಂಖ್ಯೆಗಳು ಅಲ್ಲಿ ವ್ಯತ್ಯಾಸ ಇದ್ರೆ, ಯಾವುದಾದ್ರೂ ಮಾಹಿತಿನಲ್ಲಿ ತಪ್ಪು ಮಾಹಿತಿ ಏನಾದರೂ ಇದೆ ಅಂತ ಹೇಳಿದ್ರೆ ಆಗ ಅವರು ಅಸಮಾಧಾನ ವ್ಯಕ್ತಪಡಿಸ್ತಕ್ಕಂಥದ್ದು ಅವರೇ ಅಂತಲ್ಲ, ಸಾರ್ವಜನಿಕರು ಪ್ರತಿಯೊಬ್ಬರಿಗೂ ಹಕ್ಕಿದ್ದೇ ಇರುತ್ತೆ. ಆದರೆ ಆ ರೀತಿಯ ಯಾವುದೇ ಒಂದು ಮಾಹಿತಿ ಯಾರಿಗೂ ಕೂಡ ಲಭ್ಯ ಇರಲಿಲ್ಲ. ಈಗ ಲಭ್ಯ ಆಗಿದೆ. ಈ ಲಭ್ಯತೆಯ ಆಧಾರದ ಮೇಲೆ ಅದರಲ್ಲಿ ಸಾಧಕ ಬಾಧಕಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಎಲ್ಲ ಸಚಿವರಿಗೂ ಕೂಡ ಅನುವನ್ನು 17ನೇ ತಾರೀಕು 4 ಗಂಟೆಗೆ ಮಾಡಿದ್ದಾರೆ. ಈ ಮಧ್ಯೆ ಸಾರ್ವಜನಿಕ ವಲಯಗಳಲ್ಲೂ ಕೂಡ ಬರ್ತಕ್ಕಂಥ ಸಲಹೆಗಳನ್ನು, ಅದರಲ್ಲಿರ್ತಕ್ಕಂಥ ಆಕ್ಷೇಪಾರ್ಹಗಳ ಯಾವುದಾದ್ರು ಇದ್ದರೆ ಅದನ್ನು ಕೂಡ ಪರಿಗಣನೆಗೆ ಆ ದಿವಸ ತೆಗೆದುಕೊಳ್ತಾರೆ.